ಕೋವಿಡ್ ಆದ್ಮೇಲೆ ಈ ಸ್ವಿಗ್ಗಿ ಝೊಮ್ಯಾಟೊ ಈ ಫಾಸ್ಟ್ ಫುಡ್ ಇಂದ ತರ್ಸ್ಕೊಳ್ಳೋದು ತುಂಬಾ ಜಾಸ್ತಿ ಆಗಿದೆ. ಸೊ ಹೆಲ್ತ್ ಲೈಫ್ ಸ್ಟೈಲ್ ಕೂಡ ತುಂಬಾ ಚೇಂಜ್ ಆಗಿದೆ. ಮೊದ್ಲು ಹೊರಗಡೆ ಹೋಗಿ ಕೆಲಸ ಅಂದ್ರೆ ರನ್ನಿಂಗು, ಸೋಷಿಯಲೈಸಿಂಗು, ಕ್ಲಬ್ಗಳಿಗೆ ಹೋಗಿ ಮೀಟ್ ಮಾಡಿ ಜನಗಳಿಗೊಂದು ನಾಟಕ ಮಾಡ್ತಿದ್ರು. ಈ ಕೋವಿಡ್ ಬಂದಾಗ ಲಾಕ್ಡೌನ್ ಆದಾಗ ಏನ್ ಮೆನ್ಸೆಟ್ ಇತ್ತು ಎಲ್ಲ ಮನೆಯೊಳಗೆ ಮಾಡ್ಬೇಕು, ಎಲ್ಲ ಮೊಬೈಲ್ ಮಾಡ್ಬೇಕು, ಅದು ಜಾಸ್ತಿ ಆಗಿದೆ. ಸೊ ಲೈಫ್ ಸ್ಟೈಲ್ ಹಸ್ ಚೇಂಜ್ಡ್ ಕೋವಿಡ್ ಮೊದ್ಲಿಗೂ ಈಗ್ಲೂ. ಸೊ ಲೈಫ್ ಸ್ಟೈಲ್ ಚೇಂಜ್ ಇಂದನೂ ಈ ಹಾರ್ಟ್ ಅಟ್ಯಾಕ್ ಗಳಾಗ್ತಾ ಇರೋದು. ಅದನ್ನ ಯೋಚನೆ ಮಾಡ್ಬೇಕು. ಇದು ನೆಟ್ಫ್ಲಿಕ್ಸ್ ಈ ತರ ಒಂದು OTT ಚಾನೆಲ್ಸ್ ಏನ್ ಬಂದ್ಬಿಟ್ಟಿದೆ, ರಾತ್ರಿ ಮಲಗದೆ ಅದನ್ನ ನೋಡ್ತಾರೆ. ಮೊದ್ಲು ಮನೆಯವ್ರ ಜೊತೆ ಮಾತಾಡ್ತಿದ್ರು, ಮನೆಯವ್ರ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ. ಅದನ್ನ ಈಗ ಟೈಮ್ ಇಲ್ಲ ಅಂತಾರೆ, ಬಟ್ ದೇ ಸ್ಪೆಂಡ್ 8 hours ಆನ್ ಸ್ಕ್ರೀನ್. ಬಟ್ ತಂದೆ ತಾಯಿ ಮಾತಾಡ್ಸಕ್ ಟೈಮ್ ಇಲ್ಲ, ಅಕ್ಕ ತಂಗಿರ್ ಮಾತಾಡ್ಸಕ್ ಟೈಮ್ ಇಲ್ಲ. ಬಟ್ ಇದಕ್ಕೆ 100 ಗಂಟೆ ಟೈಮ್ ಕೊಡ್ತಾರೆ. ನೆಟ್ಫ್ಲಿಕ್ಸ್ 4 ಗಂಟೆ ನೋಡಿರ್ತಾರೆ, ಆದ್ರೆ ಅಪ್ಪ ಹುಷಾರಾಗಿದ್ಯಾ ಅಂತ ಒಂದು ಫೋನ್ ಮಾಡಿರಲ್ಲ. ಸೊ ಈ ಟ್ರೆಂಡ್ ನ ಹೇಗೆ ಅಂದ್ರೆ ಈ ನರ್ಸರಿ ಸ್ಕೂಲಿಂದ ಚೇಂಜ್ ಮಾಡ್ಬೇಕಾಗತ್ತೆ. ಮಕ್ಕಳಿಗೆ ಒಂದು ಮೆಡಿಟೇಷನ್ ಹೇಳ್ಕೊಡೋದು, ಒಂದು ಡಿಸಿಪ್ಲಿನ್ ಹೇಳ್ಕೊಡೋದು, ಹೆಲ್ತಿ ಲೈಫ್ ಸ್ಟೈಲ್ ಹೇಳ್ಕೊಡೋದು, ಊಟದ ಬಗ್ಗೆ ಮಾಡೋದು, ಈ ಫಾಸ್ಟ್ ಫುಡ್ ಕಮ್ಮಿ ಮಾಡಿಸೋದು. ಇದು ಮಾಡ್ಲಿಲ್ಲ ಅಂದ್ರೆ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದಿ ಎಪಿಸೆಂಟರ್ ಆಫ್ ಆಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್.